ಗಜಮುಖನಿ ಸರ್ವ ಶ್ರೀ ಗಣನಾಥ ಗಜಮುಖನಿ ಸರ್ವ ಶ್ರೀ ಗಣನಾಥ ಇಲಿಯ ವಾಹನವನೇರಿ ತ್ರಿಲೋಕ ಸಂಚರಿಪ ಶ್ರೀ ಗೌರಿವರ ಪುತ್ರ ಶಿವನ ಕುಮಾರ ವಿದ್ಯದಾಯಕ ಕೊಡುಯನಗೆ ಮತಿಯ ನಿನ ಪಾದ ಕಮಲಗಳಿಗೆ ಮೊದಲು ಶರಣಯ್ಯ ಶರಣೋ ಶರಣಯ್ಯ ಶಂಕರ ವಿದ್ಯೆ ಗುರುವಿಗೆ ಶರಣೋ ಬುದ್ಧಿ ಗುರುವಿಗೆ ಶರಣೋ ಜನ್ಮ ನೀಡಿರುವಂತ ತಂದೆ ತಾಯಿಗಳ ಪಾದಕ್ಕೆ ಮತ್ತೊಂದು ಬಾರಿ ಶರಣಯ್ಯ ಶಂಕರ ತಂದನ ನಾರಾಯಣ ಅಯ್ಯ ಮದುಮಗಳೇ ನೀನೇನು ಮದನ ಗೋವಿಂದನ 18 ನಾಮದ ಒಡೆಯ ಗೋವಿಂದ ಗೋಪಾಲ 18 ನಾಮದ ಒಡೆಯ ರಂಗಯ್ಯನ ಗೋವಿಂದ ಗೋಪಾಲ ಅಯ್ಯ ಸಂಧಿ ಸಂಧಿ ಗುಣಮ ಕಿಲಿ ಕಿಲಿ ಗುಣಮ ಬೇಕಾದ ಬೆರೆನೋ ಬೆರೆ ನಾಮ ಎನ್ನೊಡೆಯನಿಗೆ ಅಯ್ಯ ಶ್ರಾವಣ ಶನಿವಾರ ಯಾಲಕ್ಕಿ ಪಲ್ಲಲ್ಲ ಯಾರೋ ನಿಮ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದಿಸವತ್ತಾರೆ ಶ್ರೀಮನ್ನಾರಾಯಣ ಹೌದು ಮುಗುಲು ಮುಗುಲನ್ನ ಸಂಸ್ಥಿತಿ ಯಾವಾಗ ಸೋಲಿಗರ ಬೊಮ್ಮೆಗೌಡನ 7 ಮಗಳಾಗಿರ್ತಕ್ಕಂಥ ಕುಸುಮಾಲೆಯನ್ನ ಮೇಲುಗಿರಿಯಲ್ಲಿ ಕಟ್ಟಾಡ್ತಕ್ಕಂಥ ಈ ಒಂದು ಬೆಳ್ಳಿ ಬೆಟ್ಟದ ಬೆಳಗಿರಿ ಸ್ವಾಮಿ ಕತೆ ಮತ್ತು ಈ ಕತೆ ಪಠಣ ಮಾಡಿಸ್ತಕ್ಕಂಥ ಭಕ್ತಾದಿಗಳು ಹೆಚ್ಚುಕಲು ಕೊಟ್ಟು ಕಾಪಾಡಲಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಮೇಲುಗಿರಿಯಲ್ಲಿ ಏನಕ್ಕೋಸ್ಕರವಾಗಿ ಬಂದರು ಆ ವೈಕುಂಠವ ಬಿಟ್ಟು ಕೈಲಾಸವನ್ನು ಬಿಟ್ಟು ಭೂಲೋಕದಲ್ಲಿ ದುಷ್ಟನ ಸಂಹಾರ ಮಾಡಿ ಸ್ವಾಮಿ ಸಿಟ್ಟನ ಪರಿಪಾಲನೆ ಮಾಡಿ ಅಲ್ಲಿ ಇರ್ತಕ್ಕಂಥ ಭಕ್ತರನ್ನ ಸೋಲಿಗರ ಒಗ್ಗಲಾಗಿ ನಾನು ಪಡ್ಕೊಳ್ಬೇಕು. ಯಳಂದೂರು ಗ್ರಾಮದ ಪಕ್ಕದ ಊರದಲ್ಲಿರ್ತಕ್ಕಂಥ ಆ ಒಳಾಗಿದ ಕೋಡಿಗೆಲ್ಲ ನಾನು ರಂಗಭಾವನಾಗಬೇಕು ಎಂಬುದಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸೌತಾರಿ ಶ್ರೀಮನ್ನಾರಾಯಣ ಅಲ್ಲಿರ್ತಕ್ಕಂಥ ಕೋಡ್ಗಳೆಲ್ಲ ಆನೆ ಮಾದೇವ ಪೋಡು, ಮಂಜಿಗುಂಡಿ ಪೋಡು, ಎಕ್ಕಗತ್ತೆ ಪೋಡು, ಪುರಾಣಿಕ ಪೋಡು, ದೊಡ್ಡ ಸಂಪಿಗೆ ಪೋಡು, ಹಳ್ಳದ ಪೋಡು,
ಮೀನಿನ ಬೆಟ್ಟದ ಕೋಡು ಆಹಾ ಎಲ್ಲಾ ಕೋಡುಗಳಿರ್ತಕ್ಕಂತ ಜಾಗದಲ್ಲಿ ಸೋಲಿಗರು ವಾಸ ಮಾಡತಕ್ಕಂತ ಜಾಗದಲ್ಲಿ ಸ್ವಾಮಿ ಹಾ ನಿಂತು ಜಾಗವನ್ನು ನೋಡಿ ನಾನು ಭಕ್ತರನ್ನ ಪಡಿಬೇಕು ಎಂಬುದಾಗಿ ಆಹಾ ಶಿವ ಕೈಲಾಸವನ್ನು ಬಿಟ್ಟು ವೈಕುಂಠಕ್ಕೆ ಬಂದ ಸ್ವಾಮಿ ಹಾ ಭೂಲೋಕದಲ್ಲಿ ಶ್ರೀರಂಗಪಟ್ಟಣಕ್ಕೆ ಬಂದ ಸ್ವಾಮಿ ಹೌದು ಅಲ್ಲಿ ಕರಿಗಿರಿ ರಂಗಯ್ಯ ಎಂಬ ನಾಮಾಂಕಿತವನ್ನು ಪಡ್ಕೊಂಡು ಆಹಾ ಅಲ್ಲೂ ಸಹ ಅವರ ಲೀಲೆಯನ್ನ ಸಾರುತ್ತಾ ಹೌದು ಸ್ವಾಮಿ ಅಲ್ಲಿಂದ ಈ ಗುಂಡ್ಲುಪೇಟೆ ತಾಲೂಕಿನಲ್ಲಿರ್ತಕ್ಕಂಥ ವಿಮಾನಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ನೆಲೆಗೊಂಡು ಹೌದು ವಿಮಾ ಬೀಳುವ ಹೊತ್ತಿನಲ್ಲಿ ಸ್ವಾಮಿ ಭಕ್ತರಿಗೆ ಅವರ ದರ್ಶನವನ್ನು ಕೊಟ್ಟು ಹೌದು ಯಾರು ನನ್ನ ನಂಬಿ ಕರವೆತ್ತಿ ಕೈಯ ಮುಗಿದು ಶಿರಭಾಕ್ಷರಣ ಮಾಡ್ತಾರೋ ಅಂತ ಬೇಡುವಂತ ಭಕ್ತಾದಿಗಳಿಗೆ ನಾನು ಸಕಲಿಸುವ ಭಾಗ್ಯವನ್ನು ಕೊಟ್ಟು ಕಾಪಾಡಬೇಕು ಎಂಬುದಾಗಿ ಆಹಾ ಶಿವ ಈ ಯಳಂದೂರು ಮಾರ್ಗದಲ್ಲಿ ನೆಲೆಗೊಂಡ ಸ್ವಾಮಿ ಹೌದು ಅಲ್ಲಿರ್ತಕ್ಕಂಥ ಸೋಲಿಗರಿಗೆಲ್ಲ ಹಾ ಒಂದು ಕಡೆಯಿಂದ ನಾನು ಶಾಪವನ್ನು ಕೊಟ್ಟು ಪುನಃ ಆ ಶಾಪವನ್ನು ಪರಿಹಾರ ಮಾಡಿ ನಾನು ಹೌದು ಭಕ್ತರನ್ನಾಗಿ ನಾನು ಪಡ್ಕೊಳ್ಬೇಕು ಎಂಬುದಾಗಿ ಹಾ ಅಲ್ಲಿರ್ತಕ್ಕಂಥ ಸೋಲುಗರೆಲ್ಲ ಆಹಾ ಒಂದು ಗೊತ್ತು ಒಂದು ಗೊತ್ತಿಲ್ಲ ಆದ್ರೆ ಅಲ್ಲಿರ್ತಕ್ಕಂಥ ಜನರಿಗೆ ನಾನು ಹೌದು ಭೂಲೋಕದಲ್ಲಿ ಅವತಾರ ಪುರುಷನಾಗಿ ಬಂದು ನಿಜ ಅಲ್ಲಿ ಇರ್ತಕ್ಕಂಥ ಸೋಲುಗರನ್ನೆಲ್ಲ ಹೊಕ್ಕಲಾಗಿ ಪಡ್ಕೊಂಡು ಆಹಾ ಅವರ ಕೈಲಿ ಗುಡಿ ಗೋಪುರವನ್ನ ಕಟ್ಟಿಸಿಕೊಂಡು ಹೌದು ತದನಂತರ ಅಲ್ಲೇ ನಾನು ಒಂದು ಹೆಣ್ಣನ್ನ ಮೇಲುಗಿರಿಯಲ್ಲಿ ನಾನು ಲಗ್ನ ಕಲ್ಯಾಣವಾಗಬೇಕು ಎಂಬುದಾಗಿ ಆಹಾ ಶ್ರೀಮನ್ನಾರಾಯಣ ಹೌದು ನಮ್ಮ ಚಿತ್ರಧಾರಿ ನಾರಾಯಣ ಹಾ ಅಲ್ಲಿರ್ತಕ್ಕಂಥ ಪೋಡಿ ಆಗಿದ ಪೋಡಿಗೆಲ್ಲ ಶಾಪವನ್ನು ಕೊಡ್ತಿದ್ದಾರೆ ಆಹಾ ಮನುಷ್ಯ ಒಟ್ಟಿಗೆ ಚೆನ್ನಾಗಿ ಉಣ್ಣ ತಿನ್ನಕ್ಕಿದ್ರೆ ಹೌದು ಯಾರ ತಂಟ ಸಮರ್ಥನೂ ಇಲ್ಲ ಹಾ ಅದರಲ್ಲೂ ಸಹ ದುಡ್ಡು ಕಾಸು ಯಶಸ್ವಾಗುತ್ತಿಕೊಂಡು ಮನಸ್ಸನ್ನು ತಡೆಯವರೇ ಇಲ್ಲ ಹೌದು ಮನುಷ್ಯನಿಗೆ ಅಹಂಕಾರ ಬರುವಾದ ಒಂದು 2-3 ಕಾರಣವಿದೆ ದುಡ್ಡು ಹಣಕಾಸು ಯಶಸ್ವಾಗಾದ್ರೆ ಹಾ 100ಕ್ಕೆ 90 ಭಾಗ ಮನುಷ್ಯನಲ್ಲಿ ಅಹಂಕಾರ ಉದ್ಭವ ಆಗುತ್ತೆ ಆಹಾ ಶಿವ ಹಸಿದಾಗ ಇದ್ದಂತ ಭಾವನೆ ಒಟ್ಟು ತುಂಬದಾಗಿರುವಂತ ನೋಡಿ ಮಾರುವವರಿಗೆ ಆಹಾ ಅದರಲ್ಲಿ 90 ಭಾಗ ಆ ಒಂದು ಭಾವನೆಗಳಿರ್ತದಂತೆ ಮನಸ್ಸಲ್ಲಿ ನಿಜ ಆದ ಕಾರಣ ಸೋಲಿಗರ ಪೋಡಾಗಿದ್ದ ಪೋಡ್ಗೆಲ್ಲ ಮಳೆ ಬೆಳೆ ಚೆನ್ನಾಗಿ ಆಗ್ತಾ ಇದೆ ಹೌದು ಆದ ಕಾರಣ ಮೂಡಲಿ ಎಲ್ಲಾ ಜನಗಳಿಗೂ ಸಹ ನಾನು ಇವತ್ತು ದಿವಸ ಶಾಪವನ್ನು ಕೊಡೋದಾದ್ರೆ ಈಗ ಕೊಡಬೇಕು ಯಾವ ರೀತಿ ಚಿನ್ನ ಚಿಗುರು ಬಣ್ಣ ಬಂಗಾರ ವಜ್ರ ವೈಡೂರ್ಯ ತುಂಬಿ ತುಳುಕಾಡುವಂತ ಜಾಗವಲ್ಲೇ ಇಲ್ಲ ಆಹಾ ಆದ್ರೆ ಅದಕ್ಕೆ ಬದಲಾಗಿ ದವಸ ಧಾನ್ಯಗಳು ತುಂಬಿ ತುಳುಕಾಡ್ತಾ ಇದೆ ನಿಜ ಅದರಲ್ಲಿ ಒಂದು ಹೋಯ್ತು ಅಂತಂದ್ರೆ ಒಂದು ಕೊಟ್ಟುಬಿಟ್ಟು ಒಂದು ರಾಗಿ ಜೋಳ ತಂದು ಅಕ್ಕಿ ಹಸಿ ಮಾಡ್ಕೊಂಡು ಹೆಂಗ ಊಟೋಪಚಾರ ಮಾಡ್ಕೊಂಡು ಕಾಲ ಕಳೆದು ಬಿಡ್ತಾರೆ ಹೌದು ಒಟ್ಟಿಗೆ ಇಲ್ಲಿ ಮಾಡ್ದಂಗ್ ಮಾಡಿದ್ರೆ ನನ್ನ ನೆನಕಂತಾರೆ ಅಂತೇಳಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹೌದು ಅಯ್ಯ ಹಟ್ಟಕ್ಕೆ ಮಳೆ ಒಯ್ಲಿ ಬೆಟ್ಟಕ್ಕೆ ಮಳೆ ಒಯ್ಲಿ ಸೋಲಿಗರ ಕೋಟಿಗೆ ಮಳೆ ಬೇಡ ಎನ್ನೋಡೆ ಸೋಲಿಗರ ಕೋಟಿಗೆ ಮಳೆ ಬೇಡ ಬರುಣರಾಯ ಎಂದರೋ ಆಗ ಬೆಳಿಗ್ಗೆ ರಂಗಯ್ಯ ದಿನಗಳು ವಾರಗಳು ವರ್ಷಗಳೇ ಕಳೆದೋಗ್ತೈತೆ ಇತ್ತಿಗಡೆ ಆನೆ ಮಾದೇನ ಪೋಡು ಮಂಜಿಗುಂಡಿ ಪೋಡು ಎರಕಗದ್ದೆ ಪೋಡು ಪುರಾಣಿಕ ಪೋಡು ಕೊಟ್ರೆ ಪೋಡು ಮೀಂಡಲ ಬೆಟ್ಟದ ಪೋಡು ಹಳೆ ಸಂಪಿಗೆ ಪೋಡು ಎಲ್ಲಾ ಪೋಡಾಗಿದ್ದ ಪೋಡುಗಳೆಲ್ಲ ಮಳೆ ಬೆಳೆ ನಿಂತೋಯ್ತಲ್ಲ ಅಲ್ಲಿರ್ತಕ್ಕಂತ ಯಜಮಾನರು ಕುಲಬಾಂಧವರೆಲ್ಲ ಸೇರ್ಕೊಂಡು ಮನೆಗೆ ಒಬ್ಬರು ಸರದಿ ಪ್ರಕಾರ ಬಂದು ಜಾತಿ ಜನಗಳೆಲ್ಲ ಒಗ್ಗೂಡ್ಕೊಂಡು ಆ ಕಟ್ಟೆ ಚವಡಿ ಒಳಗೆ ಕುಳಿತುಕೊಂಡು ಮಾತುಕತೆ ಆಡುವಂತಲ್ಲ ಯಾವ ರೀತಿ ಮಳೆ ಬೆಳೆ ನಿಂತೋಗಿ ಊಟಕ್ಕೆ ಈ ರೀತಿ ಬರಗಾಲ ಬಂದ್ಬಿಡುತ್ತಲ್ಲ ಆ ಊಟದೊತ್ತು ಕಾಲಿಂದು ಬರಗಾಲ ಅನ್ನೇ ಖಂಡಿತಿಲ್ವಲ್ಲ ಈ ರೀತಿಯಾಗಿ ಬರಗಾಲ ಬರಕ್ಕೆ ಕಾರಣವೇನು ಏನಾಗಿರ್ಬೋದು ಅಂತ ಕೇಳಿದ್ರೆ ಒಬ್ಬ ಕೊರವಂಜಮ್ಮನ ವ್ಯಾಸವನ್ನ ತಾಳ್ಕೊಂಡು ಶ್ರೀಮನ್ನಾರಾಯಣ ಅದೇ ಬೀದಿಗಾಣಿ ಹಾಡುತ್ತಾ ಪಾಡುತ್ತಾ ಏಳುವೆ ಕಣಿ ಅಂತ ಬರ್ತಿದ್ದಾರೆ ಹೇಳುವೇನು ಕಣಿಯ ನಾನು ಹೇಳುವೇನು ಕಣಿಯ ಹೇಳುವೇನು ಕಣಿಯ ನಾನು ಹೇಳುವೇನು ಕಣಿಯ.
ಹೋ ಕಣಿಯಮ್ಮ ಮಾರಮ್ಮ ಅಂತ ಕರೆದ್ರೆ ಯಜಮಾನ್ರಲ್ಲ ಹಾ ಯಜಮಾನರು ಸಾಲ ಕರೆದೇ ನಿಲ್ಸ್ಕೊಂಡದೇ ಆಯ್ತು. ಹಾ ಹಾ ಚಿಕ್ಕದೊಂದು ಹಣವನ್ನ ಮಡಗಿ ಹೌದು ಅವ ತಾಯಿ ಹುಟ್ಟದಾಗಿಂದ ನಮ್ಮೂರಿಗೆ ಮಳೆ ಬೆಳೆ ಈ ರೀತಿ ಬರಗಾಲ ಬಂದಿತ್ತಿಲ್ವಲ್ಲ, ಹಾ ಹಾ ಯಾವ ಕಾರಣ ಯಾವ ಉದ್ದೇಶ ಯಾವ ಮಾತನ್ನು ಈ ರೀತಿ ಮಳೆ ಬೆಳೆ ಇಲ್ವೋ ಅಂತ ಕೇಳಿದಾಗ ಹಾ ಹಾ ಶಿವ ಕವಡೆ ಮಣಿಯನ್ನ ಕೊಟ್ಟರಂತೆ ಕುಲದ ಯಜಮಾನರ ಕೈಲಿ. ಹೌದು ಕುಲದ ಯಜಮಾನರ ಕೈಲಿ ಕವಡೆ ಮಣಿಯನ್ನ ಯಾವಾಗ ದೇವ್ರ ಮನೆ ದೇವ್ರ ನೆನ್ಸ್ಕೊಂಡು ಬಿಟ್ರು, ಹಾ ಬಿಟ್ಟದ ತಕ್ಷಣವಾಗಿ ಮೂರಳ್ಳು ಮಕ್ಕಳಾಗಿ ಮೂಡ್ಲು ಮಕ್ಕಳಾಗಿ ಹೋಗಿ ಮಲಗಿಬಿಟ್ಟುವಂತೆ. ಹೊಚ್ಚ ಮಗಲಾಗಿ ಯಾಕಪ್ಪ ಈ ರೀತಿ ಮಲಗಿದೆ, ಯಾವ ಮಾತನ್ನ ಕೊಟ್ಟು ಈ ರೀತಿ ಆಗಿದೆಯಲ್ಲ ಅಂತ ಕೇಳಿದಾಗ ಹಾ ಯಾವ ಮಾತನ್ನ ಕೊಟ್ಟುವಲ್ಲ ಕಂದಾಚಾರವಲ್ಲ, ಹಾ ಹಾ ಮೇಲಗಿರಿಯಲ್ಲಿ ಯಾರೋ ನಿಮ್ಮ ಮನೆದೇವರು ಕುಲದೇವರಾಗಬೇಕು ಅಂತ ನಿಮ್ಮನ್ನ ಹರಸುತ್ತಾ ಹೌದು ಮೇಲಗಿರಿಯಲ್ಲಿ ನೆಲೆಸವರೆ. ಹಾ ಹಾ ಶಿವ ಮಳೆ ಬಂದ್ರೆ ನೆನಿಬೇಕು ಅಂತ, ಆದ್ರೆ ಬಿಸಿಲು ಬಂದ್ರೆ ಒಣಗ್ತಾ ಇದ್ದಾರೆ. ಶಿವ ಶಿವ ನಿಮ್ಮ ಮನೆದೇವರು ಕುಲದೇವರಾಗಬೇಕು ಅಂತ ಬಯಸಿ ಬಂದವರೇ. ಹಾ ಹಾ ಶಿವ ಆದ ಕಾರಣ ನೀವೆಲ್ಲರೂ ಸೇರ್ಕೊಂಡು ಅವರಿಗೆ ಗುಡಿ ಗೋಪುರವನ್ನ ಕಟ್ಟಿಸ್ಕೊಟ್ರೆ ಹಾ ನಿಮಗೆ ಯಥೇಚ್ಛವಾಗಿ ಮಳೆ ಬೆಳೆ ಆಗುತ್ತೆ ಅಂತ ಹೇಳಿದಾಗ ಹಾ ಹಾ ಶಿವ ಕುಲಬಾಂಧವರೆಲ್ಲ ಸೇರಿಸಿಕೊಂಡು ಅವತ್ತು ದಿವಸ ಕೂಡಿ ಮಾತೊಂದು ಆಡ್ಕೊಂಡಿದ್ದೆ ಚೌಡಿ ಕಟ್ಟೆ ಮೇಲೆ ಹಾ ಮನಗೊಂದಾಳು ಸರದಿ ಪ್ರಕಾರ ಹೋಗಿ ಹೌದು ನಾವು ಗುಡಿ ಗೋಪುರವನ್ನ ಕಟ್ಟಿಸ್ಬೇಕು. ಯಾಕಂದ್ರೆ ನಮ್ಮನ ದೇವರು ನಮ್ಮನ್ನ ಅರಸ್ಕೊತ ಬಂದ ಮೇಲೆ ನಾವು ಗುಡಿ ಗೋಪುರವನ್ನ ಕಟ್ಟಿಸ್ಬೇಕು ಅಂತ ಹೇಳಿ ಹಾ ಹಾ ಅಡಲ ಹೋಗೋಣ ಅಂತ ಹೇಳಿ ಆರ ಗುಡ್ಡೆಯನ್ನ ತಕ್ಕೊಂಡು ಹೌದು ಮೇಲಗಿರಿಯಲ್ಲಿ ಬಂದು ನೋಡವರೇ ಹಾ ಹಾ ಶ್ರೀಮನ್ನಾರಾಯಣ ಆ ಕರಿಕಲ್ಲಿನ ವಿಗ್ರಹವಾಗಿ ಯಾವಾಗ ಚಮಕಲಾಗಿ ಮಲಗಿದ್ರು ಹೌದು ಕುಲಬಾಂಧವರೆಲ್ಲ ಸೇರಿಕೊಂಡು ಅದನ್ನ ಎತ್ತಿ ನಿಲ್ಲಿಸಿ ಹಾ ಹಾ ಮನೆಗೆ ಒಬ್ರು ಸರದಿ ಪ್ರಕಾರ ಬಂದು ಗುಡಿ ಗೋಪುರವನ್ನ ಕಟ್ಟಿಸಿ ಹೌದು ತುಂಬಿದಂತ ಸೋಮವಾರ ದಿನ ಗುಡಿ ಗೋಪುರಕ್ಕೆ ಅವತ್ತು ದಿವಸ ಹಾ ಹಾ ಜಾತಿ ಜನಗಳೆಲ್ಲ ಒಂದು ತೇರನ್ನ ಸಹ ಅಲ್ಲಿ ಸೃಷ್ಟಿ ಮಾಡಿ ಹಾ ಹಾ ಭಗವಂತ ಬಲಚೋರಿ ಲಕ್ಷ್ಮೀದೇವಿ ಎಡಚೋರಿ ತುಳಸಮ್ಮ ಹೌದು ನಟ್ಟ ನಡುವೆ ಶ್ರೀ ಗೋವಿಂದನ ವಿಗ್ರಹವನ್ನ ಯಾವಾಗ ಮೂರ್ತಿ ಮಾಡಿದ್ರು ಹಾ ಅವತ್ತು ದಿವಸ ಸೋಲಿಗರು ನಮ್ಮ ರಂಗಭಾವ ಅಂತ ನಾಮಾಂಕಿತವನ್ನು ಪಡ್ಕೊಂಡು ಹಾ ಹಾ ಸೋಲಿಗರು ಎಲ್ಲ ಜಾತಿ ಜನಗಳೆಲ್ಲ ಮನೆ ಕೋಣವನ್ನ ತೊಳೆದು ಹೌದು ಚುಕ್ಕಿ ರಂಗೋಲಿಯನ್ನ ಹಾಕಿ ಅವತ್ತು ದಿವಸ ಹಾ ಅಯ್ಯ ಶ್ರಾವಣ ಶನಿವಾರ ಯಾಲಕ್ಕಿ ಪಲ್ಲಾರ ಯಾರು ನಿಮ್ಮ ನಡುಮನೆಲೆ ಗೋವಿಂದ ಗೋಪಾಲ ಯಾರು ನಿಮ್ಮ ನಡುಮನೆಯಲ್ಲಂದರೆ ಗೋವಿಂದ ಗೋಪಾಲ ಶ್ರಾವಣ ಶನಿವಾರ ಯಾಲಕ್ಕಿ ಪಲ್ಲಾರ ಹಾ ತುಂಬಿದಂತ ಶನಿವಾರ ದಿವಸ ಸ್ವಾಮಿಯ ತೇರು ಹೌದು ಸಾಗುತ್ತಾ ಯಾವಾಗ ಬಂದ್ಬಿಡ್ತು ಹಾ ಹಾ ಶ್ರಾವಣ ಶನಿವಾರದಲ್ಲಿ ಹಾ ಇತ್ತ ಕಡೆ ಹಾ ಬೆಳ್ಳಿ ಬೆಟ್ಟದ ಹೊಡೆ ಬೆಳಗಿರಂಗ ಸ್ವಾಮಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವಸ್ಥಾನ ಶ್ರೀಮನ್ನಾರಾಯಣ ಹಾ ಹಾಲು ಉಂಡು ಜೇನು ಸಕ್ಕರೆ ಸವಿದು ಹಾ ಹಾ ಬಲಗಡೆ ತುಳಸಮ್ಮ ಹಾ ಎಡಗಡೆ ಲಕ್ಷ್ಮೀದೇವಿ ಲಕ್ಷ್ಮೀದೇವಿಯನ್ನ ಕುಳಿಸಿಕೊಂಡು ಹಾ ಹಾ ಹಾಲು ಹಣ್ಣು ಉಂಡು ಜೇನು ಸಕ್ಕರೆ ಸವಿದು ಸುಖನಿದ್ರೆಯನ್ನ ಮಾಡುವಂತ ಹೊತ್ತಿನಲ್ಲಿ ಹಾ ನಿಸ್ರಾತ್ರಿ ಹೊತ್ತಲ್ಲಿ ಜಾತ್ರೆ ಎಲ್ಲ ಮುಗಿದೋದಂತ ಟೈಮ್ನಲ್ಲಿ ತಮ್ಮ ಸ್ಥಳಕ್ಕೆ ತಮ್ಮ ಗ್ರಾಮಕ್ಕೆ ಹೋಗುವಂತ ಸಂದರ್ಭದಲ್ಲಿ ಹಾ ಗುಡುಗು ಮಳೆ ಜೋರಾಗಿ ಯಥೇಚ್ಛವಾಗಿ ಏನು ಗುಡುಗು ಸಿಡಿದವು ಆರ್ಭಟ ಹೋಗುವಾಗ ಜನ ಹಾ ಹಾ ನಮ್ಮ ಮನೆದೇವರು ಕುಲದೇವರು ಸತ್ಯ ನೋಡ್ರಿ ಹೇಗಿದೆ ಹೌದು ಅಂತ ಜಾತಿ ಜನಗಳು ಹೋಗುವಾಗ ಹಣ್ಣು ಜವನ ಆಬೇಕಾಯಿ ತುಂಬಿಕೊಂಡು ಹಾ ಹಾ ಎಸೆದು ಆ ಭಗವಂತನ ನೆನಕೊಂಡು ಹೋಗುವಂತ ಟೈಮ್ನಲ್ಲಿ ಗುಡುಗು ಸಿಡಿದು ಹಾ ಹಾ ಹೋಗುವಂತ ಆರ್ಭಟದಲ್ಲಿ ಹೋಗುವಂತ ಸಂದರ್ಭದಲ್ಲಿ ನಮ್ಮ ಮನೆದೇವರು ಸತ್ಯ ಚೆನ್ನಾಗಿದೆ ಅಂತೇಳಿ ಹೌದು ಎಲ್ಲಾ ಕೋಣಿನಲ್ಲೂ ಸುಖ ನಿದ್ರೆಯನ್ನ ಮಾಡುವಂತ ಹೊತ್ತಿನಲ್ಲಿ ಹಾ ಹಾ ಅಲ್ಲಿ ಹಾ ದೊಡ್ಡ ರಂಗಿನ ಪೋಡಿರ್ತಕ್ಕಂತ ರಂಗಮ್ಮ ಹಾ ಹಾ ಶಿವ ಎಡಬಿಡದೆ ಆ ಬೆಳ್ಳಿ ಬೆಟ್ಟದ ಬೆಳಗಿರಂಗ ಸ್ವಾಮಿಯನ್ನ ಅಪ್ಪ ರಂಗಪ್ಪ ನಾನು ಹುಟ್ಟಿ 37 ವರ್ಷ ಋತುವಾಗ ನಡು ಮಂಡೆ ಮಾಸ ನಡು ಮೈಯಿನ ಬಣ್ಣ ಕಡಲಿಲ್ಲ, ಆದರೆ ಹಾ ಹಾ ಮುಖದ ಕಳೆ ತಪ್ಪಲಿಲ್ಲ. ಹೌದು ಅನ್ಯ ಪುರುಷರನ್ನು ನಾನು ಕಣ್ಣೆತ್ತಿ ನೋಡದೆ
ನಿನಗೋಸ್ಕರವಾಗಿ ನಾನು ಹಂಬಲಿಸುತ್ತಾ ಆಹಾ ಶಿವ ನಿನ್ನನ್ನೇ ನಾನು ಲಗ್ನ ಕಲ್ಯಾಣವಾಗಬೇಕು ಅಂತ ಆ ಇದುವರೆಗೂ ನಿನ್ನನ್ನೇ ಹಂಬಲಿಸುತ್ತಾ ಆಹಾ ನನ್ನ ಆ ಭಕ್ತನ ಮೊರೆ ನಿನಗೆ ಕೇಳಿದೆ ತಂದೆ ಅಂತ ಹೇಳಿ ಆಹಾ ಶಿವ ಆ ಬೆಳ್ಳಿ ಬೆಟ್ಟದ ಬೆಳಗಿರಂಗೆ ಸ್ವಾಮಿಯನ್ನು ನಿಸ್ರಾತ್ರಿ ಭಕ್ತರಿಂದ ನಿಂತಾ ಇದ್ದಾಳೆ. ಆಹಾ ಯಾವ ರೀತಿ ಬೆಳ್ಳಿ ಬೆಟ್ಟದ ಬಡೆಯ ಗಿರಿಯ ರಂಗಯ್ಯ ಇರುಳೆಲ್ಲ ಕಾದೆ ನಿನಗಾಗಿ ಇರುಳೆಲ್ಲ ಕಾದೆ ನಿನಗಾಗಿ ರಂಗಯ್ಯ ಮನೆಗೆ ದಯ ಮಾಡು ಭಕ್ತಾಳ ಮನೆಗೆ ದಯ ಮಾಡು ಬೆಳ್ಳಿ ಬೆಟ್ಟದ ಬಡೆಯ ಗಿರಿಯ ರಂಗಯ್ಯ ಅಂಗಾಳ ಗುಡಿಸು ನೀರಿಲ್ಲೋಲೆ ಬಿಟ್ಟವನಿ ಅಂಗಾಳ ಗುಡಿಸು ನೀರಿಲ್ಲೋಲೆ ಬಿಟ್ಟವನಿ ಪರಸಾವೆ ಮಾಡಿ ಕಾದೂನಿ ಪರಸಾವೆ ಮಾಡಿ ಕಾದೂನಿ ರಂಗಯ್ಯ ಮನೆಗೆ ದಯ ಮಾಡು ಭಕ್ತಾಳ ಮನೆಗೆ ದಯ ಮಾಡು ಬೆಳ್ಳಿ ಬೆಟ್ಟದ ಬಡೆಯ ಗಿರಿ ರಂಗಯ್ಯ ಕಾರೆಂಬ ಕಟ್ಟಾಲು ಜೋರೆಂಬ ಮಳೆಯುವುದು ಕಾರೆಂಬ ಕಟ್ಟಾಲು ಜೋರೆಂಬ ಮಳೆಯುವುದು ಹೇಗೆ ಬರಲಪ್ಪ ನಿನ್ನ ಬಳಿಗೆ ಹೇಗೆ ಬರಲಪ್ಪ ನಿನ್ನ ಬಳಿಗೆ ರಂಗಪ್ಪ ಬಂಗಾಳ ಮನೆಗೆ ದಯ ಮಾಡು ಭಕ್ತಾಳ ಮನೆಗೆ ದಯ ಮಾಡು ಬೆಳ್ಳಿ ಬೆಟ್ಟದ ಒಡೆಯ ಬೆಳಗಿರಿಯ ರಂಗಯ್ಯ ಇರುಳೆಲ್ಲ ಕಾದೆ ನಿನಗಾಗಿ ಇರುಳೆಲ್ಲ ಕಾದೆ ನಿನಗಾಗಿ ರಂಗಯ್ಯ ಭಕ್ತಾಳ ಮನೆಗೆ ದಯ ಮಾಡು ಭಕ್ತಾಳ ಮನೆಗೆ ದಯ ಮಾಡು ಭಕ್ತಾಳ ಮನೆಗೆ ದಯ ಮಾಡು ಬೆಟ್ಟಕ್ಕೆ ಬಿದಿರಾದೆ ಬಿದಿರಿಗೆ ಮಳೆಯಾಸೆ ಬೆಟ್ಟಕ್ಕೆ ಬಿದಿರಾದೆ ಬಿದಿರಿಗೆ ಮಳೆಯಾಸೆ ನಿನ್ನಾಸೆ ನಮಗೆ ಅನುಗಾಲ ನಿನ್ನಾಸೆ ನಮಗೆ ಅನುಗಾಲ ರಂಗಯ್ಯ ಭಕ್ತಾಳ ಮನೆಗೆ ದಯ ಮಾಡು ಭಕ್ತಾಳ ಮನೆಗೆ ದಯ ಮಾಡು ಇರುಳೆಲ್ಲ ಕಾದೆ ನಿನಗಾಗಿ ಇರುಳೆಲ್ಲ ಕಾದೆ ನಿನಗಾಗಿ ರಂಗಯ್ಯ ಭಗತಾಳ ಮನೆಗೆ ದಯ ಮಾಡು ಭಗತಾಳ ಮನೆಗೆ ದಯ ಮಾಡು ಭಕ್ತಾಳ ಮನೆಗೆ ದಯ ಮಾಡು ರಂಗಯ್ಯ ಭಕ್ತಾಳ ಮನೆಗೆ ರಂಗಪ್ಪ
ಹಗಲಿರುಳು ನಿನ್ನ ಜ್ಞಾನವನ್ನೇ ಮಾಡ್ತಾ ಇದ್ದೀನಿ ರಂಗಪ್ಪ. ಈ ಭಗತಳ ಮೊರೆ ನಿನಗೆ ಕೇಳದೆ ತಂದೆ ಅಂತ ಶಿವ ದೊಡ್ಡಂಗೆಯನ್ನು ಪೋಲಿತಕ್ಕಂತ ರಂಗಮ್ಮ ಹೌದು ಬಿಡಬಿಡದೆ ಕೊಂಡಾಡುವಂತ ಆ ರಂಗಪ್ಪನ ಒಂದು ನುಡಿ ಹಾಲು ಹಣ್ಣವು ಉಂಡು ಜೇನು ಸಕ್ಕರೆಯನ್ನು ಸವಿದು ಪಟ್ಟಣದ ಮಂಚದ ಮೇಲೆ ಮಲಗಿರುವಂತ ಆ ರಂಗಪ್ಪನಿಗೆ ಸ್ವಲ್ಪ ಇರುವೆಗಾತ್ರ ಕೇಳ್ಕೊಳ್ತೀನಿ. ದಟ್ಟನೆ ಕಣ್ಣನ್ನ ಬಿಟ್ಟು ದಿಟ್ಟಿಸಿ ರಾಜ್ಯವನ್ನ ನೋಡಿ ರಂಗಪ್ಪ ಹೌದು ನಿಸ್ರಾತ್ರಿವತ್ನಲ್ಲಿ ನನ್ನ ನೆನದವರು ಯಾರಪ್ಪ ನಾವು ಉಂಡು ಜೇನು ಸಕ್ಕರೆಯನ್ನು ಸವಿದಿದೆಯೇ ತಾನೇ ಒಚ್ಚ ಮೊದಲಾಗಿ ಮಲಗಿರುವಂತಹ ಟೈಮ್ನಲ್ಲಿ ನನ್ನ ನೆನದಂತ ಭಕ್ತಿ ಯಾರಾಗಿರ್ಬೋದು ಅಂತೇಳಿ ದಿವ್ಯ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಆನೆ ಮಾದೇನ ಪೋಡು, ಮಂಜಿಗುಂಡಿ ಪೋಡು, ಎರಗಲಗದ್ದೆ ಪೋಡು, ಪುರಾಣಿಕ ಪೋಡು, ಸಂಪಿಗೆ ವನದ ಪೋಡು, ಮೀನ ಬೆಟ್ಟದ ಪೋಡು, ಕಟ್ಟ ಕಡೆಯದಾಗಿ ದೊಡ್ಡಂಗಿನ ಪೋಡಿಗೆ ರಂಗಮ್ಮ ಮನಸ್ಸಲ್ಲಿ ಇರುವಂತ ಆ ರಂಗಮ್ಮ ನನ್ನನ್ನು ನೆನೆಸ್ಕೊಳ್ತಾ ಇದ್ದಾಳೆ. ಯಾಕಂದ್ರೆ ಹುಟ್ಟಿ 32 ಸ್ವರೂಪವಾಗ 2 ಮಂಡೆ ಮಾಸ 2 ಮೈನ ಬಣ್ಣ ಕೆಡಲಿಲ್ಲ, ಆದರೆ ಅವಳಿಗೆ ಮುಖದ ಕಳಿ ತಪ್ಪಲಿಲ್ಲ. ಇಷ್ಟು ದಿವಸ ಆಗಿದ್ರು ಸಹ ಅನ್ಯ ಪುರುಷರನ್ನ ಕಣ್ಣೆತ್ತಿ ನೋಡದೆ ನನಗೋಸ್ಕರವಾಗಿ ನನ್ನನ್ನೇ ಲಗ್ನ ಕಲ್ಯಾಣವಾಗಬೇಕು ಅಂತ ಹೇಳಿ ಅಂಬಲಿಸುತ್ತಾ ಆ ರಂಗಮ್ಮ ನನ್ನನ್ನ ಜ್ಞಾನವನ್ನ ಮಾಡ್ಕೊಳ್ತಾ ಇದ್ದಾಳೆ. ಇವತ್ತು ದಿವಸ ಆ ಭಕ್ತರ ಮನೆಗೆ ಹೋಗಿ ಅವಳ ಕಷ್ಟ ವಿಚಾರಣೆ ಮಾಡಬೇಕು ಅಂತೇಳಿ ನಾಳೆ ದಿನ ನಾನೇನಾದ್ರೂ ಹೋಗ್ಲಿಲ್ಲ ಅಂದ್ರೆ ಭಕ್ತರು ದೇವಮಾನ ನಂಬದು ಹೋಗ್ತಾರೆ ಅಂತ ಹೇಳಿ ಹೋಗಬಹುದಾಯ್ತು. ಆದ್ರೆ ಎಡಚೋರಿ ತುಳಸಮ್ಮ ಭಾಗ್ಯದ ಲಕ್ಷ್ಮಿ ಬಲಗಡೆ ಹೊರಕೊರಗು ಬಿಗು ಬಿಗುದು ತಪ್ಪಿಕೊಂಡವಳಲ್ಲ. ನಾನು ಹೋಗಬೇಕಾದ್ರೆ ಯಾವ ತಳಬುಗುರಿ ಉಳಿ ಯಾವ ಚಾತರಿಕೆಯನ್ನ ಮಾಡಿ ಇವರಿಬ್ಬರನ್ನು ಕಣ್ತಪ್ಪಿಸಿ ನಾನು ಹೋಗಬೇಕಾದ್ರೆ ನಾನೇನು ಮಾಡಬೇಕು ಅಂತೇಳಿ ಆ ಕಡೆ ನೋಡಿದ್ರು, ಈ ಕಡೆ ರಂಗಪ್ಪ ನೋಡಿದ್ರು ಲಕ್ಷ್ಮೀ ದೇವಿ ತುಳಸಮ್ಮ ಸೊಳ್ಳೆಯ ಕಾಟ ಕಾಣ್ರಿ, ಸುಗಣ್ಣೆಯ ಕಡತ ಕಾಣ್ರಿ, ಅಜ್ಜಿ ಹೋಗ್ತೀರಿಲ್ಲ ನಾಳಾಗವರೇ ಅಜ್ಜಿ ಹೋಗ್ತೀರಿಲ್ಲ ಮನೆಯಾಗವಲೇ ಎಂದರು ಗೋವಿಂದ ಗೋಪಾಲ ಲಕ್ಷ್ಮೀ ದೇವಿ ತುಳಸಮ್ಮ ಸೊಳ್ಳೆಯ ಕಾಟ ಕಾಂಡ್ರೆ ತಿಗಣೆಯ ಕೃತ ಕಾಂಡ ಅಚ್ಚಿಚ್ಚಿ ಒಂದು ಬಾದ ನೀನು ಮನಾಳಾಗವ್ರೆ ಅಂತ ಹೇಳಿದಾಗ ಅಯ್ಯೋ ರಾಯನಿಗೆ ವಿಪರೀತ ಸೊಳ್ಳೆ ಕರ್ತಾರ ತಿಗಣೆ ಕರ್ತಾನಾಗದೆ ಅಂತೇಳಿ ಯಾವಾಗ ಲಕ್ಷ್ಮೀ ದೇವಿ ತುಳಸಮ್ಮ ತುಂಬದೋಳ ಮಣಿಗಿರದ ಸ್ವಲ್ಪ ಮೇಲಿಗೆ ಬೇಕಂದ್ಕೊಂಡು ಅಕ್ಕನಾದವಳೆ ಎತ್ತ ಮೇಲೆ ತಂಗಿ ಆದ ಅಂತೇನು ಅಂತೇಳಿ ತುಳಸಮ್ಮ ಯಾವಾಗ ಎತ್ಬಿಟ್ಲು. ಇತ್ತ ಕಡೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಮಂಡಿ ಕುಂಡಿಲ ಒತ್ತಿಸಿ ಮೊಳಲಗಳ ಜಾಗವನ್ನ ಮಾಡಿ ಮೆಲ್ಲಿಗೆ ತಮ್ಕೊಂಡು ಹೋಗದೆ ಆಯ್ತು. ಮಂಚಿನಿಂದ ಕೆಳಕ್ಕಿಳಿದು ಅಲ್ಲ ಇವತ್ತು ದಿವಸ ನಾನು ಹೊಂಟೋಗ್ತೀನಿ, ನಾಳೆ ದಿನ ಮಡದಿರು ಬೆಳಗ್ಗಿನಾಗಿದ್ದು ಬೆಳಗ್ಗೆ ಎಚ್ಚರವಾದ ಮೇಲೆ ರಾಯ ಎಲ್ಲೋ ಹೊಂಟೋಗವರಲ್ಲ ಅಂದ್ರೆ ಏನ್ ಮಾಡೋಣ ಅಂತೇಳಿ ಹೊನ್ನಮರವಾದ ತಂದು ಕಣ್ಣು ಕಣ್ಣಿನಾಗೆ ಮೂಗು ಮೂಗಿನಾಗೆ ರಂಗಪ್ಪನ ನಿಜರೂಪ ಹೇಗಿತ್ತೋ ಅದೇ ಪ್ರಕಾರವಾಗಿ ಒಂದು ಮಾಯದ ಬೊಂಬೆಯನ್ನ ಮಾಡಿ ಲಕ್ಷ್ಮೀ ದೇವಿ ತುಳಸಮ್ಮನ ನಡುಮಧ್ಯದಲ್ಲಿ ಮಲಗಿಬಿಟ್ಟು ತುಂಬದೋಳ ಕೊರಕೊರದು ಬಿಗಿ ಬಿಗಿ ತಪ್ಪಿಕೊಂಡಿದ್ದಲ್ಲ ಅದೇ ಪ್ರಕಾರವಾಗಿ ಕೊರದು ತಪ್ಪಿಸ್ಬಿಟ್ರಂತೆ. ಯಾಕಂದ್ರೆ ಇವತ್ತು ದಿವಸದಲ್ಲಿ 1 ಎಕರೆ ವಾಕವಾಗಿ ಮಾರ್ಬಿಟ್ಟು ಹೋಗಿ ಒಬ್ಬಿಟ್ಟು ಬಿಟ್ಬಿಟ್ಟು ಸಹಿಸ್ಕೊಂತಾರೆ ಅದಕ್ಕೂ ಸಹಿಸ್ಕೊಂತಾರೆ. ಇರ ಬರೋದಕ್ಕೆಲ್ಲವೇ ಮಾರಮ್ಮ ಹಬ್ಬ ನಡೀತಾ ಇದೆ ಇವತ್ತೊಂದು ದಿವಸ ಅಂತದೆ, ಬರಲ್ಲ ಕುಡಿಯೋರ್ಲ ಅಂತದೆ ಆಯ್ತು. ಓದಿದೆ ಓದಿದೆ ಆಯ್ತು, ದೊಡ್ಡ ದೊಡ್ಡ ಬಾರ ಎಲ್ಲವ ಎಷ್ಟು ಕುಡ್ದಾರಿ ಕುಡ್ದಂತ ಬ್ರ್ಯಾಂಡು ಕನಂತ ಕುಡಿಸ್ಬಿಡ್ಬೇಕಾರ ಚಿತ್ತ ಮಾಡ್ಕೊಂಡ್ ಬಂದ್ಬಿಡಿ. ಆಮ್ಯಾವ ನಿನ್ ಕಬ್ಬಣ ಬರ ನಿನ್ ಚಟ್ಟ ಕಟ್ಟ ನಿನ್ ಗಂಡ ಏನ್ ಬಂದಿತ್ತು ಗಾಳಿ ಇರಬರಿಗೆಲ್ಲ ಕುಡಿಸ್ಕೊಂಡು ಕರ್ಕೊಂಡ್ ಬಂದಲ್ಲ ಹಿಂಗೆ. ಅಯ್ಯೋ ಅಕ್ಕ ವರ್ಷಕ್ಕಂತ ಹಬ್ಬ ಯಾಕೆ ಕಬಡ್ಡಿ ಮಾಡಕ್ಕದ್ದು ವರ್ಷ ಪೂರ್ತಿ ಕುಡ್ತಿದ್ದ ಹೋಗುವಂತ ಅದಕ್ಕೂ ಸಹಿಸ್ಕೊಂಡ್ರೆ ಬೇಕಾರೆ ಒಂದೇ ಒಂದು ವಿಚಾರಕ್ಕೆ ಸಹಿಸ್ತಾರೆ. ಆಮ್ಯಾವ ಆ ಮೂಲ 8 ಗಂಟೆಗೆ ಹಿಡ್ಕೊಂಡ್ತಾನ ದನಮ ಇತ್ತಿಂದ ಹಿಂಗ್ ತಮ್ಮಂದ್ರೆ ಸಿಗುತ್ತಾನೆ ಹಿಂಗ ನೋಡ್ಬಿಟ್ಟವ ಅಲ್ಲೊಂದ್ ಅರ್ಧ ಗಂಟೆ ಇದ್ದು ಪುನಃ ಬಂದ ಅಲ್ಲೇನ್ ಕೆಲ್ಸ ಇತ್ತು ಅಲ್ಲೇನ್ ಕೆಲ್ಸ ಇತ್ತು ಅಂತ ನಿನ್ ಗಂಡನ್ಗ ಬತ್ತ ಕೇಳ್ತೀರೋ ಅವ ಅಕ್ಕ ಹಿಂಗ ಓ ನಾನು ನನ್ ಬಿಡಕತ್ತಾಯೋ ನಾನೇನ್ ಮಾಡತ್ತವೋ ಬಂದು ಆಮೇಲೆ ಅದೇ ಕೋತಿನ ಕೇಳು ಒಂದ್ ಸ್ವಲ್ಪ ಹಂಗೆ ಬಂದೇಟ್ಲೆ ಅವ್ನ ಗಂಡ ಕಾಲ ನಿರ್ಕೊಳವೆ
ಹಾ ಕಾಲ ನೀರ್ಕೊಳ ಬರ ಕಬ್ಬಣ ಬರ ಚಟ್ಟ ಕಟ್ಟ ಮುಂಡ ಕೂಸ ಅದಕ್ಕ ಅಲ್ಲಿ ಟೀ ಕುಡಿ ಅದಕ್ಕ ನಾನ್ ಕಾಯ್ಸಲ್ವಾ ಕಳ್ಳಿ ಬಟ್ಟೆಗೆ ಕಾಯಿಸ್ಕೊಡ್ತೀನಿ ಕಬ್ಬಣ ಬರ ಮುಂಡ ಕೂಸ ಅಲ್ಲಿ ಬೇಕು ಯಾರೊಬ್ರು ನೀವು ಒಯ್ತಿದ್ದೆ ಇಲ್ವಾ ಅನ್ಕೊಂಡು ಹಿಡ್ಕೊಂಡದೆ ಆಯ್ತು ತಲಾ ಮುಂದೆಲ್ಲ ಜಾಡಿ ಆಯ್ತು ಕುಸಿದೇ ಆಯ್ತು ತಿರುಗಿ ನೀವು ಒಯ್ತಿದ್ದು ಅನ್ಕೊಂಡು ಇನ್ನೊಬ್ಬಳು ಸವಾಸ ಮಾಡೋಣ ಅಂದ್ರೆ ಸಾಕು ಆಗಲ್ಲ ಅದಂತೂ ಸಹಿಸಲ್ಲ. ಆದ್ರೆ ಬೆಳಗಿನ ಜಾವ ಎದ್ದು ಲಕ್ಷ್ಮೀ ದೇವಿ ತುಳಸಮ್ಮ ಮುದ್ದುಳ್ಳ ಮುಖ ಅಂದುಳ್ಳ ಮುಖ ರಾಯರ ಮುಖವನ್ನ ನೋಡ್ಬೇಕು ಅಂತೇಳಿ ಬೆಳಗ್ಗೆನೆ ಎದ್ದು ರಾಯ ಇಲ್ಲಿ ಅಂತ ತಡ್ಕಾಡಿದ್ರೆ ಎಚ್ಚರವಾಗೋದ್ರೆ ಏನ್ ಮಾಡ್ಲಿ ಅಂತ ಹೇಳಿ ನಡುನುದ್ದ ಗಂಗೆಗೆ ಬಂದು ರಂಗಪ್ಪ ಮಡದಿರಿಗೆ ಮಾಯದ ನಿದ್ರೆ ಬರಲಿ ಅಂತ ದೇವಮಾನಗೆಲ್ಲ ಹರಕೆಯನ್ನು ಕಟ್ಟುತ್ತಿದ್ದಾರೆ ತ್ರಿಮೂರ್ತಿಗಳಿಗೆ. ಯಾವ ರೀತಿ? ಅಯ್ಯ ನಂದನಗೂಡಿನಲ್ಲಿರುವ ನಂಜುಂಡಲಿಂಗೋ ನನ್ನ ಮಡದಿರಿಗೆ ಗೋವಿಂದ ಮಡದಿರಿಗೆ ನೀಡಿದೆಯ ಕೊಟ್ಟಾರೆ ನಂಜಪ್ಪ ನಿನ್ನ ದೊಡ್ಡ ತೇರಿಗೆ ನಾ ಗೋವಿಂದ ಗೋಪಾಲ ಅಯ್ಯ ಮುಡುಕು ತೋರೆಯುವ ಮಲ್ಲಿಕಾರ್ಜುನ ಸ್ವಾಮಿ ನನ್ನ ಮಡದಿರಿಗೆ ನೀರೇರಿಯ ಗೋವಿಂದ ಗೋಪಾಲ ಮಡದಿರಿಗೆ ನೀರೇರಿಯ ತಾರೆ ಮಲ್ಲಪ್ಪ ನಿನ್ನ ಮೇಲುವರಿಗೆ ನಾ ಅಯ್ಯ ಎಡಮಲ್ಲೆ ಕೈಲಾಸದಲ್ಲಿ ಹನುಮಂತಮ್ಮದಪ್ಪ ನನ್ನ ಮಡದಿರಿಗೆ ನೀರೇರಿಯ ಗೋವಿಂದ ಗೋಪಾಲ ನಡುಗಾಡು ನಂಜುಂಡೇಶ್ವರ ವಿಸಂಸಾಜಮನ್ನ ಚೊಕ್ಕಬೋದು ಬಡಿಯಾಗ ಪುರಿವಾಸ ನಡುಗಾಡು ನಂಜುಂಡೇಶ್ವರ ಬಡದಿರಿಗೆ ನಿದ್ರೆಯನ್ನ 7 ದಿನಗಳ ಕಾಲ ಕೊಟ್ಟುಬಿಟ್ರೆ ನಿನ್ನ ದೊಡ್ಡ ತೇರಿಗೆ ನಾನು ಬರ್ತೀನಿ. ನಿನ್ನ ಕಪಿಲಾ ನದಿಯಲ್ಲಿ ಅಲಲ್ಕಿ ಜಲಲ್ಕಿ ಸ್ನಾನ ಮಡಿಗಳನ್ನು ಮಾಡಿ ಮೇದು ಮಡಿಗಳನ್ನ ಉಟ್ಕೊಂಡು ನಾನು ಉರುಳು ಸೇವೆಯನ್ನು ಮಾಡಿ ನಿನ್ನ ರಥವನ್ನ ತೀರಿಸ್ತೀನಿ. ಲಕ್ಷ್ಮೀ ದೇವಿ ತುಳಸಮ್ಮನಿಗೆ 7 ದಿನಗಳ ಕಾಲ ಮಾಯದ ನಿದ್ರೆಯನ್ನ ನೀನು ಕೊಡಬೇಕು ಅಂತೇಳಿ ಮುಡುಕುತೋರೆ ಮಾನದ ಕೈಲಾಗ್ತಕ್ಕಂತ ಮಲ್ಲಿಕಾರ್ಜುನ ಸ್ವಾಮಿ ಬಾಬಾಜಿ ನೀನು ನನ್ನ ಮಡದಿರಿಗೆ 7 ದಿನಗಳ ಕಾಲ ಮಾಯದ ನಿದ್ರೆಯನ್ನ ಬಿಟ್ರೆ ನಿನ್ನ ವೈರಮುಡಿ ಜಾತಿಗೆ ನಾನು ಬರ್ತೀನಿ ಹೇಳಿ ಹಾನಮಲೆ ಹಾಸ್ಕೊಂಡು ಜೇನುಮಲೆ ಹೊತ್ಕೊಂಡು ಕಡದ ಮಲೆ ಕಮ್ಮತ್ತಿ ಮನೆ ವಿಭೂತಿ ಮನೆ ರುದ್ರಾಕ್ಷಿ ಮನೆ 7 ಬಾಯಿ ಒಂದಲ್ಲಿ ಆಗಿರತ್ತ ಮುದ್ದು ಮಾದಪ್ಪ ನನ್ನ ಲಕ್ಷ್ಮೀ ದೇವಿ ತುಳಸಮ್ಮನಿಗೆ 7 ದಿನಗಳ ಕಾಲ ನೀವು ನಿದ್ರೆಯನ್ನು ಕೊಟ್ಟು ಬಿಟ್ರೆ ನಿಮ್ಮ 7 ಮಲೆ ಕೈಲಾಸಕ್ಕೆ ನಾನು ಬರ್ತೀನಿ ಶಿವ ಶಿವ ಅಂತೇಳಿ ನಡುನುದ್ದ ಗಂಗೆ ಒಳಗೆ ಕಲ್ಲನ್ನು ಹೊತ್ಕೊಂಡು ಹುಲ್ಲನ್ನು ಕಚ್ಕೊಂಡು ಯಾವಾಗ ಅರಕೆಯನ್ನು ಕಟ್ಟದಂತ ನೀರನ್ನು ತಂದು ಲಕ್ಷ್ಮೀ ದೇವಿ ತುಳಸಮ್ಮನಿಗೆ ಯಾವಾಗ ಇಟ್ಬಿಟ್ರು ಮಾಯದಲ್ಲಿದ್ರೆ ಕೌದೋಯ್ತು ಲಕ್ಷ್ಮೀ ದೇವಿ ತುಳಸಮ್ಮನಿಗೆ. ಇತ್ತ ಕಡೆ ಯೋಚನೆ ಮಾಡಿದ್ರು ಮಡದಿರು ನಾವು ಹೋಗೋದನ್ನೇ ಕೈ ಕಟ್ಟಿದ್ವು ಆಮೇಲೆ ಗುರುಕುನ್ ಕೈ ಹಿಡ್ಕೊಂಡ್ಬಿಟ್ರು ನಂಬಕ್ಕಾಗಲ್ಲ ಏನ್ ಹೆಸರನ್ನ ಅಂತ ಹೇಳಿ. ಯಾಕಂದ್ರೆ 12 ಆಳುತ್ತ ಜಲಪ ಒಳಗೆ ಆಡ್ತಕ್ಕಂತ ಮೀನಿನ ಹೆಜ್ಜೆ ಕಲ್ಲಿಡಬಹುದು ನರಮಾನವ. ಈ ಹೆಣ್ಣೆಂಬ ಜಾತಿ ಒಳಗೆ ಮರ್ಮವನ್ನ ಕಂಡವರು ತೀರು ಸೂರು ಯಾರು ಇಲ್ವಲ್ಲಪ್ಪ ಅಂತ ಹೇಳಿ ಕಂಕಳಿಗೆ ಕೈ ಹಾಕಿ ನೋಡು ಮೂಗು ಕೈ ಹಾಕಿ ನೋಡಿ ಓ ಉಸಿರಿದೆ. ಆದ್ರೆ ಇವರಿಗೆ ಜ್ಞಾನ ಇಲ್ಲ ಅಂತ ಹೇಳಿ ಗೆದ್ದೆ ಅಂತ ಹೇಳಿ ಮುದ್ದು ಮೀಸೆಯನ್ನ ತಿರುಗಿಕೊಂಡು ಶಂಕು ಬೋನಾಸಿ ತಿರುವಳಿ ಬಾಕಿಗಳನ್ನ ತಕ್ಕೊಂಡು ರಂಗಪ್ಪ ಅಲ್ಲಿ ನಾಮದ ಪೆಟ್ಟಿಗೆಯನ್ನ ಕಂಕಳಿಗೆ ಹಿಡ್ಕೊಂಡು ಮೆಲ್ಲಿಗೆ ಆ ಮೇಲುಗಿರಿಯಿಂದ ಬರಬೇಕಾದ್ರೆ ಹನುಮಂತರಾಯ ತ್ರಿಲೋಕ ಸಂಸಾರವನ್ನ ಮಾಡಿ ಆ ಭದ್ರ ಬಾಗಿಲಲ್ಲಿ ಬಂದು ಹೊರಗೆ ಮಲಗಿಬಿಟ್ಟಿದ್ದಂತೆ ಹಾಗೆ. ಅಲ್ಲ
ಲಕ್ಷ್ಮೀ ದೇವಿ ತೊಳಸಮ್ಮನೇನೋ ಮಲಗಿಸ್ಬಿಟ್ಟೆ. ಹಾ ಇವನ್ ಯಾವನಪ್ಪ ಎಲ್ಲೋ ಹೋಗಿ ಈಗ ಬಂದವನಲ್ಲ ಇವನು. ಹಾ ನಿಜ. ಅರಕೆ ಕಟ್ಟಾಗಿಲ್ಲ, ಅವ್ರ ಜ್ಞಾನ ಮಾಡದಾಗಿಲ್ಲ, ಮುದ್ದುಳ ಮುಖ ಚಂದ್ರಳ ಮುಖ ಅಂದಳ ಮುಖ ತಿದ್ದಾಗಿಲ್ಲ. ಇವಾಗ ಬಂದು ಎಲ್ಲೋ ಹೋಗಿ ತ್ರಿಲೋಕ ಸಂಚಾರ ಮಾಡ್ಕೊಂಡು ಹನುಮಂತರಾಯ ಬೆಳ್ಳಿಗದ ಹೊರಿಕಣಾಗೆ ಮಲಗವನಲ್ಲ. ಹೌದು. ಅವ್ರಿಬ್ಬರನ್ನೇನೋ ಗೆದ್ದು ಬಿಟ್ಟೆ. ಇವನೇನ್ ಮಾಡ್ಲಿ ಅಂತ ಹೋದ್ ನೋಡ್ದಲ್ಲ, ಲಕ್ಷ್ಮೀ ದೇವಿ ತುಳಸಮ್ಮ 2 ಫಸ್ಟ್ ಅಷ್ಟು ಇವನು ಹನುಮಂತರಾಯ ಕೊರಿತಿದಂತೆ. ಹಾ ನಿಜ. ಗೆದ್ದೆ ಅಂತ ಹೇಳಿ ಮುದ್ದು ಮೀಸೆಯನ್ನ ತಿರುಕೊಂಡು ಹೌದು. ಅಲ್ಲೇ ಇರ್ತಕ್ಕಂತ ಕೊಳೆಗೆ ಬಂದು ಸ್ವಾಮಿ ಹಾ ಹಲಲ್ಕಿ ಜಲಲ್ಕಿ ಸ್ಥಾನ ಮಡಿಗಳನ್ನು ಮಾಡಿ ಹೌದು. ಹಜ್ಜಜ್ಜು ಮುಡುಕುವ ವೇಷವನ್ನು ತಾಳ್ಕೊಂಡಂತೆ. ಹಾ ಹಾ ಶಿವ ಶಿವ. ಏಕೆ ಭಕ್ತರ ಮನೆಗೆ ನಾನು ನಿಜ ರೂಪದಲ್ಲಿ ಹೋಗಬಾರದು ಅಂತ ಹೇಳಿ ಹೌದು. ರಂಗಪ್ಪ ಒಬ್ಬ ಬಡದಾಸೈನ ವೇಷವನ್ನು ತಾಳ್ಕೊಂಡು ಹಾ ನಿಜ. ನಾಮದ ಪೆಟ್ಟಿಗೆಯನ್ನ ತೆಗೆದು ಹೌದು. ನಾಮದ ಸೇವೆಯನ್ನ ಮಾಡ್ತಿದ್ದಾರೆ. ಹಾ ಹಾ ಯಾವ ರೀತಿ? ಅಯ್ಯ ಸಂಧಿ ಸಂಧಿಗೂ ನಾಮ, ಕೀಲಿ ಕೀಲಿಗೂ ನಾಮ, ಬೇಕಾದವೆರಡೋ ಬೆಳೆ ನಾಮ. ಗೋವಿಂದ ಅಯ್ಯ ಆ ನಾಮ ಈ ನಾಮ ಮೇಲುಕೋಟೆಯ ನಾಮ, ಬೇಕಾದವೆರಡೋ ಅಯ್ಯ ಕಳ್ಳನ ಗುಡಿಯಲ್ಲಿ ಕಳ್ಳನ ಗುಡಿಯಲ್ಲಿ ಕಳ್ಳನ ಮಗರಿಸವನೇ. ಹೊಟ್ಟೆಯ ಮೇಲೆ ಪುಟ್ಟುನಾಮ ಗೋವಿಂದ ಗೋಪಾಲ ಹೊಟ್ಟೆಯ ಮ್ಯಾಲೆ ಪುಟ್ಟುನ ಮಗರಿಸವನೇ. ಅಯ್ಯ ಬೆನ್ನಿನ ಮೇಲೆ ಭಾಗ್ಯದ ನಾಮ. ಗೋವಿಂದ ಗೋಪಾಲ ಬೆನ್ನಿನ ಮೇಲೆ ಭಾಗ್ಯದ ನಾಮ ಧರಿಸವನೇ. ಅಯ್ಯ ತೋಳಿಗೆ ತಕ್ಕಂತ ತುಳಸಿ ನಾಮ. ಗೋವಿಂದ ಗೋವಿಂದ ತೋಳಿಗೆ ತಕ್ಕಂತ ತುಳಸಿ ನಾಮ ಧರಿಸವನೇ. ಅಯ್ಯ ನತ್ತಿನ ಸುಳಿಯಲ್ಲಿ ಸುಳೆಯೇ ನಾಮ. ಗೋವಿಂದ ಗೋಪಾಲ ಆದಿನಾರಾಯಣ. ಆ ನಾಮ ಈ ನಾಮ ಮೇಲುಕೋಟೆ ನಾಮ, ಬೇಕಾದವೆರಡು ಬಿಡಿ ನಾಮ ರಂಗಪ್ಪನಿಗೆ. ಹೌದು. ಭಕ್ತರಿಗಾಗಿ ಕೆಂಪು ನಾಮ, ತೋಳಿಗೆ ತಕ್ಕಂತ ತುಳಸಿ ನಾಮ, ಹಾ ಹಾ ಒಟ್ಟಿಗೆ ತಕ್ಕಂತ ಪುಟ್ಟ ನಾಮ, ಹೌದು. ಬೆಂಡಿಗೆ ತಕ್ಕಂತ ಭಾಗ್ಯದ ನಾಮ, ಹೌದು. ತೋಳಿಗೆ ತಕ್ಕಂತ ತುಳಸಿ ನಾಮ, ಹಾ ಹಾ ಕಳ್ಳನ ಗುಳಿಯಲ್ಲಿ ಕಳ್ಳನಾಮ ಅಂತೇಳಿ ಹಾ ಹಾ ಶಿವ. ಯಾವಾಗ ನಾಮಗಳನ್ನ ಹಾಕುವುದಾ ಸೇವೆಯನ್ನ ಮಾಡ್ತಿರುವಂತ ರಂಗಪ್ಪ ಹಾ ಹಾ ಭಕ್ತರ ಮನೆಗೆ ನಾನು ಹೋಗುವುದು ಸರಿ ಅಂತ ಹೇಳಿ ಹಾ ನಿಜ. ರಂಗಪ್ಪನ ಕೋಡಿಗೆ ಬಂದು ಹಾ ಸ್ವಾಮಿ ರಂಗಪ್ಪ ನಿಸ್ರಾತ್ರಿ ಹೊತ್ತಿನಲ್ಲಿ ನನ್ನವಳ ನಾನು ಹಾ ನಿಜ. ನಿಸ್ರಾತ್ರಿ ಹೊತ್ತಿನಲ್ಲಿ ನಾನು ಭೇಟಿ ಆಗಬೇಕು ಅಂತೇಳಿ ಹಾ ಹಾ ಅಯ್ಯ ಕುಂಟುತ್ತಾನೆ ಕುಸುತ್ತಾನೆ, ಅಯ್ಯ ನಡುತ್ತಾನೆ ನಸುತ್ತಾನೆ, ಅಲ್ಲಿ ಜನ ಬಂದವರಿಗೆ ಕುತ್ತಾನೆ ತಂದ ತಂದಲ್ಲ ತಾಳ ಗೋವಿಂದಾನೆ ತಂದಾನ ಶಿಂಕನ್ನ ಉರುಗುತ್ತ ರಂಗಪ್ಪ ಅಯ್ಯ ಜಗತ್ತೆಯ ಪಡೆಯುತ್ತ ಅಲ್ಲಿ ನಿನ್ನೆಲೆಯ ಸ್ವಾಮಿ ಬರುತ್ತಾರೆ ತಂದ
ಕೈಯ ಕಂಡಲ್ಲ ಗೋವಿಂದಾನೇ ರಂಗಮ್ಮನ ಮನೆ ಮುಂದೆ ಸ್ವಾಮಿ ನಾರಾಯಣ ನಿಂತ್ಕೊಂಡು ನಾರಾಯಣ ಅಲ್ಲಿ ಸಿಂಧುನಾದರು ಹೋತಾರೆ ಕೈಯ ಕಂಡಲ್ಲ ಗೋವಿಂದಾನೇ ನಸುಗುತ್ತಾ ಆದಿನಾರಾಯಣ ಆದಿಯೊಳಗೆ ಬಂದಂತರೆ ಹೌದು ಯಾವಾಗ ಆ ರಂಗಮ್ಮನ ಮನೆ ಮುಂಭಾಗದಲ್ಲಿ ನಿಂತ್ಕೊಂಡು ಶಂಕು ದಣಿ ದಣಿ ಅಂತ ಬಾರಿಸಿ ಜಗಟೆಯನ್ನ ನುಡಿಸುತ್ತಾ ಸ್ವಾಮಿ ರಂಗಮ್ಮ ಅದೇ ತಾನೆ ಪೂಜೆ ಪುರಸ್ಕಾರವೆಲ್ಲ ಮಾಡಿ ಪಚ್ಚಮಕ್ಕಳಾಗಿ ತಾಯಿ ಅದೇ ತಾನೆ ಮಗು ಕೊಟ್ಟಿದ್ಲು ನಿಜ ಎದ್ದದೇ ಆಯ್ತು ಅಯ್ಯಯ್ಯೋ ದಾಸಪ್ಪ ಏನೋ ದಾರಿ ತಪ್ಪನ್ಬಿಟ್ಟೇನೋ ಕಾಣಲ್ಲ ನಾನು ಹೌದು ಇಷ್ಟೊತ್ತಲ್ಲಿ ರಾತ್ರೆಲ್ಲ ಬರೋದು ಬಿಗ್ಸಿಕ್ಕಿ ಬಿಗ್ಸಿಕ್ ಬಂದವನೇ ಇಲ್ಲ ಯಾಕೆ ಕಾರ್ ಬಂದ ಕಾಣಲ್ಲ ಹೋಗಿ ಬೈದು ಕಳಿಸ್ಬಿಡು ಅಂತಂದ್ರೆ ಸ್ವಾಮಿ ಮನೆಯ ಬಿರುದು ಮನೆ ಮುಂಭಾಗಕ್ಕೆ ತಾನಾಗಿ ಬಂದಿದೆ ನಿಜ ಏನ್ ಮಾಡ್ಲಿ ಅಂತ ಹೇಳಿ ಎದ್ದು ಕೈಕಾಲ ಮುಖವನ್ನ ತೊಳೆದು ರಂಗಮ್ಮ ಬೆತ್ತದ ಮರವನ್ನ ತೆಗೆದು ಬಿದರಕ್ಕಿ ನವಧಾನ್ಯಗಳನ್ನ ತುಂಬಿಕೊಂಡು ಚಿಕ್ಕದೊಂದು ಹಣವನ್ನ ಮಡಿಕೊಂಡು ನಿಜ ಬಾಗಿಲ ಕದವ ತೆಗೆದು ಯಾವಾಗ ನೋಡಿದ್ರು ಅಂದೊಳ್ಳೆಣ್ಣು ಚಂದೊಳ್ಳೆಣ್ಣು ರಂಗಮ್ಮ ಹೌದು ನೋಡಕ್ಕೆ ಇಷ್ಟೊಂದು ಲಕ್ಷಣವಾಗಿ ಅವಳಲ್ಲ ಅಂತ ಹೇಳಿ ಮನಸ್ಸಿನಲ್ಲಿ ಅನ್ಕೊಂಡ್ರಂತೆ ಇತ್ತ ಕಡೆ ರಂಗಮ್ಮ ಯೋ ನಿನಗೆ ಒತ್ತು ಗೊತ್ತು ಒತ್ತು ಇಲ್ವೇನಯ್ಯ ನಿಸ್ರಾತ್ಮವತ್ತಲೇ ನೀನು ಭಿಕ್ಷಿಕ್ ಬರೋದು ರಂಗಮ್ಮ ಯಾರಮ್ಮ ನಿನ್ನ ಭಿಕ್ಷಿಕ್ ಬಂದವ್ರಿಗೆ ಮನೆಗೆ ತಂದವರು ಮತ್ತೆ ಭಿಕ್ಷಿಕ್ ಬರ್ದೆ ಇನ್ಯಾನಪ್ಪ ಇಷ್ಟೊತ್ತು ಹೊತ್ತಲ್ಲಿ ಬಂದಿರೋದು ರಂಗಮ್ಮ ಮೂಡಲ ಗಿರಿಯಿಂದ ಯಾರೋ ಪರಿಸೆ ಜನ ಬಂದಿದ್ರು ಅಲ್ಲಿ ದಾಸಪ್ಪನ ಕರೀತೀರಿ ದಾಸಪ್ಪನ ಕರ್ರಿ ಗುಡ್ಡಪ್ಪ ಜಾಗಪ್ಪ ಜೋಗಪ್ಪ ಎಲ್ಲ ಇಲ್ಲೇ ಅವ್ರಿ ದಾಸಪ್ಪನಪ್ಪ ಇಲ್ಲ ದಾಸಪ್ಪನ ಕರ್ರಿ ಅಂತ ಕರ್ಕೊಂಡೋಗಿ ಹೊರಗೆ ಸೇವೆ ಪೂಜಿಸ್ಬಿಟ್ಟು ನನ್ನ ಬೂದುಗುಂಬಳಕ್ಕೆ ತಾಳಗ ಮಾಡಿದ್ರು ಮೊದಲೇ ಪಂತಿನ ಗುಡ್ಡಗಳಿಗೆ ದಾಸಗಳಿಗೆ ಜೋಗಗಳಿಗೆ ಕೊಟ್ಟುಬಿಡಿ ಅಂತಂದ್ರು ಪಡಿಸದೆ ಆಯ್ತು ಬೂದುಗುಂಬಳಕ್ಕೆ ತಾಳಗ ಚೆನ್ನಾಗಿತ್ತಲ್ಲಮ್ಮ ಹೊಸೋಸಿ ಅಂತ ತಿಂದ್ಬಿಟ್ಟೆ ಅವತ್ ದಿವಸದಲ್ಲಿ ತಿಂದ್ಬಿಟ್ಟೆ ರುಚಿ ಚೆನ್ನಾಗಿತ್ತು ಬಾಯಿಗೆ ಇವತ್ತು ದಿವಸದಲ್ಲಿ ತಿಂದದೇ ಬೂದುಗುಂಬಳಕಾಯಿ ತಿನ್ನಲ್ಲ ಅದಕ್ಕೆ ನನಗೆ ಕಜ್ಜಿ ಮೇಲೆ ಕಜ್ಜಿ ಬಂದಾದೆ ಕಾಣವ್ವ ಕಜ್ಜಿ ಮೇಲೆ ಕಜ್ಜಿ ಬಂದಾದೆ ರಂಗಮ್ಮ ಅವ್ವ ಕಜ್ಜಿ ಗೌಸಿಯ ರಂಗಮ್ಮ ಕಜ್ಜಿ ಮೇಲೆ ಕಜ್ಜಿ ಬಂದ್ಬಿಟ್ಟದೆ ಹೌದು ಕಜ್ಜಿ ಮೇಲೆ ಕಜ್ಜಿ ಬಂದು ಪರ 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 ಅಂತ ನವತ್ಕೊಂಡು ಕೆರೆ ಬಂದಾಗ ನೋಡ್ತಾ ಇದೀನಲ್ಲಪ್ಪ ನಾನೇ ಕಣ್ಣಾರ ಏನಾಗ್ಬೇಕನೇ ಅಂತ ಏನಿಲ್ಲ ನನ್ನ ಕಜ್ಜಿಗೆ ಔಷಧಿ ಕೊಟ್ರೆ ನಿನಗೆ ಒಳ್ಳೇದಾಗತ್ತೆ ಅಂತಂದ ನಿಸ್ರಾತ್ರಿ ಹೊತ್ತಿನಲ್ಲಿ ಹೇಳ್ತದ ಅಲ್ಲಿ ಕಜ್ಜಿಗೆ ಔಷಧಿ ಕೊಡು ಅಂತ ನೀನು ಈ ರೀತಿ ಗೇಲಿ ಮಾಡ್ತಿದ್ದೇನೆ ಅವ್ವ ತಾಯಿ ನಾನೇ ಗೇಲಿ ಮಾಡಿ ನಿಸ್ರಾತ್ರಿ ಹೊತ್ತಿನಲ್ಲಿ ಬರಬರ ಕಾರಣ ಆಗೋಯ್ತು ಏಕೆ ಏನ್ ಕಾರಣ ಆಗೋಯ್ತು ರಂಗಮ್ಮನ ಮನೆ ಅಲ್ಲದೆ ಅಲ್ಲದೆ ಅಂತ ಹುಡಿಕೊಂಡು ದೊಡ್ಡ ಕೊಂಡಿರ್ತಕ್ಕಂಥ ರಂಗಮ್ಮನ ವಿನಃ ಯಾರು ನಿನ್ ಕಜ್ಜಿಗೆ ಔಷಧಿ ಕೊಡ್ಲಕ್ಕ ಹೋಗ ಅಂದ್ರು ಹುಡಿಕೊಂಡು ತಡಿಕೊಂಡು ಬರೋದೇ ಇಷ್ಟೊತ್ತು ರಾತ್ರಿ ಆಗೋಯ್ತು ಕಣಯ್ಯ ಆದ್ರೆ ರಂಗಪ್ಪ ನಮ್ಮ ಚಿತ್ರಧಾರಿ ನಾರಾಯಣ ಹಣ್ಮುತ್ಕಮ್ಮನ ವೇಷವನ್ನು ತಾಳ್ಕೊಂಡು ಬಂದಿರೋದು ನಿಸ್ರಾತ್ರಿ ಹೊತ್ತಿನಲ್ಲಿ ನೆನೆದವಳ ನಿಸ್ರಾತ್ರಿ ಹೊತ್ತು ನಾನು ಭೇಟಿ ಆಗ್ಬೇಕು ಅಂತ ಹೇಳಿ ನಾಟಕವನ್ನು ಹೂಡಿ ತಳಬುಗುರಿಯನ್ನ ಹೂಡಿ ಬಂದಿರುವಂತ ವಿಚಾರ ರಂಗಮ್ಮನು ಗೊತ್ತಿಲ್ಲ ಯಾರೋ ದಾಸಪ್ಪ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾಳೆ ಆದ್ರೆ ಯೋ ನಿನಗೆ ಕಜ್ಜಿಗೆ ಔಷಧಿ ಕೊಡ್ತೀನಿ ಆದ್ರೆ ಒಂದು ಕೆಲಸ ಏನು ಕಜ್ಜಿಗೆ ಔಷಧಿ ಕೊಟ್ರೆ ದಾಸ ಎಷ್ಟು ದಿನದಿದೆ ಕಾಸ ತಂದ ರಂಗಮ್ಮ ದಾಸ ಬಿದ್ದವನ ಯೋ ಕಜ್ಜಿ ಕಾಸು ಕೇಳ್ತಾಳಲ್ಲ ಇದು ಇಷ್ಟೊತ್ತು ಮೊತ್ತಲ್ಲಿ ಅಮ್ಮ ನಾನೇ ಊರು ಕೇರಿ ಭಿಕ್ಷೆ ಮಾಡೋ ದಾಸ ನಾನೇ ಕೊಳ್ಳಿ ನಿನ್ ಕಾಸ ಅಂತಂದ ಮತ್ತೆ ಪುಕ್ಸಟಿ ಔಷಧಿ ಇಸ್ಕೋಕೆ ಪುಕ್ಸಟ್ಟೆ ಗಂಟ ಮಾಡ್ಕೊಂಡು ಉಂಡ ಅನ್ಕೊಂಡಂಗೆ ಓ ಕ್ಯಾಮಿಕಲ್ ನೋಡ ಹೋಗು ಅಂತಂದ ಅವ್ವ ಆ ರೀತಿ ಏನ್ ಬೇಡ ನಿನಗೆ ದಮ್ಮಯ್ಯ ಅಂತೀನಿ ನಿನಗೆ ಪುಣ್ಯ ಬರ್ತದೆ ನನಗೆ ಕಜ್ಜಿಗೆ ಔಷಧಿ ಕೊಟ್ಟು ನಿನ್ನ ಪುಣ್ಯವನ್ನ ಕಟ್ಟುವಂತಂದಾಗ
ಅಲ್ಲ ಕಣಯ್ಯ, ಹಾ ಕಜ್ಜಿಗೆ ಔಷಧಿ ಕೊಡು ಅಂತ ಒಳ್ಳೆ ಚಿಕ್ಕ ಹುಡುಗ ಆಟ ಮಾಡ್ದಂಗ್ ಮಾಡ್ತೀಯಲ್ಲಯ್ಯ. ಹಾ ನಿಜ. ಆದ್ರೆ ಇನ್ನೊಂದು ಕೆಲಸ ಹೇಳ್ತೀನಿ, ಅದ್ ಮಾಡಿದ್ರೆ ಹಾ ಏನು? ನಿನಗೆ ಕಜ್ಜಿಗೆ ಔಷಧಿ ಕೊಡ್ತೀನಿ. ಯಾವ ಕೆಲಸ? 7 ರಾಶಿ ಕುರಿ 7 ರಾಶಿ ದನಗಳು ಹೌದು ನಮ್ಮ ಮನೆಯಲ್ಲಿದೆ. ಹಾ ನಿಜ. ಅದ್ರ ಮೇಯಿಸಕ್ಕೆ ಯಾರು ಇಲ್ಲ. ಹಾ ಅದನ್ನ ದಿನವತ್ತು ನೀನು ದುಡ್ಡಿಗೆ ಕಟ್ಟಾಕೋದು, ಪುನಃ ಕಾಡು ಕೊಡ್ಕೊಂಡು ಹೋಗಿ ಬೇಯಿಸ್ಕೊಂಡು ಪುನಃ ದುಡ್ಡಿಗೆ ಕಟ್ಟಾಕೋದು. ಹೌದು ಈ ರೀತಿ ಕೆಲಸ ಮಾಡಿದ್ರೆ ಕಜ್ಜಿಗೆ ಔಷಧಿ ಕೊಡ್ತೀನಿ, 2 ಹೊತ್ತು ಊಟ ಕೊಡ್ತೀನಿ. ಇದು ಹೆಂಗೆ ಅಂತಂದ. ಹಾ ನಿಜ. ಅಮ್ಮ ನಾನು ನೋಡಿದ್ರೆ ಕೆಲಸ ಮಾಡೋ ಹಾ ಕುಂತ್ಕೊಂಡ್ರೆ ನಿಂತ್ಕೊಂಡಾರಿ, ನಿಂತ್ಕೊಂಡ್ರೆ ಕುಂತ್ಕೊಂಡಾರಿ, ಹಾ ಬಾಯೆಲ್ಲ ಬೊಚ್ಚ ಬಾಯಿ ಬಿದ್ದೋಗದೆ, ತರಗೆಲ್ಲ ತೂರ್ಕೊಂಡು ಹೋದಂಗೆ ತೂರ್ಕೊಂಡಿದ್ದೀನಿ, ಗಾಳಿ ಒಂದ್ ಕಡೆ ಬೀಸೋದ್ರಿ. ಹಾ ನಿಜ. ಅಂತದ್ರಲ್ಲಿ ನನ್ನ ಕೆಲಸ ಮಾಡುವ ಕುಂತಿಯಲ್ವಾ. ಹಾ ಹಾ ಅದ್ ಸರಿ, ನಿನ್ ಕಜ್ಜಿಗೆ ಔಷಧಿ ಕೊಡಲ್ಲ, ಏನು ಕೊಡಲ್ಲ, ಹೋಗುವಾಗದ್ಮೇಲೆ ಅಂತಂದ. ಹೌದು. ಅಮ್ಮ ರಂಗಮ್ಮ, ನನ್ನ ಕಜ್ಜಿಗೆ ಔಷಧಿ ಕೊಡೋದಾಗಿರ್ಲಿ, ನಿಸ್ರಾತ್ರಿ ನಾನು ನೀನು ಈ ರೀತಿ ಮಾತಾಡ್ತಾರೆ, ಇನ್ನು ಗಂಡ ಕೇಳಿಸ್ಕೊಂಡ್ರೆ ಏನವ್ವ ಅಂತಂದ. ಹಾ ನಿಜ. ಗಂಡ ಕೇಳಿಸ್ಕೊಂಡ್ರೆ ಗಾಚಾರ ಗಮನಿಸ್ಬಿಡ್ತಾನೆ, ಭೂತಗಳ ಬಿಡುಗಡೆ ಮಾಡಿಸ್ಬಿಡ್ತಾನೆ ಅಂತಂದ್ರ. ಹಾ ಹಾ ಅಯ್ಯೋ ನನಗೆ ಮದುವೆನೇ ಆಗಿಲ್ಲ ಕಣಯ್ಯ, ಇನ್ನೆಲ್ಲಿ ಗಂಡ ಇನ್ನೆಲ್ಲ ಮಕ್ಕಳು ಅಂತಂದ. ಹಾ ಏನವ್ವ ನಿನ್ನ ಮದುವೆ ಕಲ್ಯಾಣ ಆಗಿಲ್ವೇ? ಯಾಕಪ್ಪ ಮದುವೆ ಕಲ್ಯಾಣ ಆಗಿಲ್ಲ ರಂಗಮ್ಮ ಅಂತ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕತೆ ಸಂತಾನ ಶ್ರೀಮನ್ ನಾರಾಯಣ ನಾನು ಲಗ್ನ ಕಲ್ಯಾಣವಾಗಬೇಕು ಅಂತ ಹೇಳಿ ಹಾ ಹಾ ಆಗಲೇ ನೋಡು ಆ ಭಗವಂತನ ಸೇವೆಯಿಂದ ಮಾಡ್ತಾ ನಿಸ್ರಾತ್ರಿನಲ್ಲಿ ನಡುಮಧ್ಯದಲ್ಲಿ ಆ ರಂಗಪ್ಪನ ವಿಗ್ರಹವನ್ನು ನೋಡಲು ಪೂಜೆ ಹಾ. ಪೂಜ್ಕೊಂಡು ಅವನ್ನ ಜಪ ತಪ ಹೋಮಗಳನ್ನು ಮಾಡಿಕೊಂಡು ಅವನನ್ನ ಲಗ್ನ ಕಲ್ಯಾಣ ಮಾಡಬೇಕು ಅಂತ ಬಯಸಿದೀನಿ ದಾಸಪ್ಪ ಅಂತ. ಹಾ ಚಂದಾಯ್ತು ನೋಡು, ಚಂದ ಬಣ್ಣ ಕಣಗಳು ಅಂತಂದ. ಹಾ. ಯಾಕಯ್ಯ? ಲಕ್ಷ್ಮೀ ದೇವಿ ತುಳಸಮ್ಮ ಕೊರಕೊರದು ಬಿಗಿದು ತಪ್ಕೊಂಡು ಕುಣಿಸ್ಕೊಂಡವ್ರು. ಎಲ್ಲಿಗೆ ಹೋಗೋದು? ಹಾ ನಿಜ. ಎಲ್ಲಿಗೆ ಹೋಗೋದು? ಕುಂತ್ಕ ಅನ್ಕೊಂಡು ಕುಣಿಸ್ಕೊಂಡವ್ರಿ. ಹೌದು ಅಂದ್ರೆ ಮನೇಲಿದ್ರೆ ಎಲ್ಗೂ ಹೋಗ್ಲಿಲ್ಲ ಅಂತಂದ್ರೆ ಒಂಥರ ಚಿಂತ, ಎಲ್ಲಿಗಾರು ಹೊಂಟವ್ರ ಚಿಂತ. ಈ ಹೆಂಗಸ್ಗಳಗ ನಮ್ಮ ಆ ಕಡೆ ಅಂತ ಕೇಳಲೇಬೇಕು. ಹೋದ್ರು ಏನಾದ್ರು ಮನೇಲಿದ್ರು ಕುಂತ್ಕೊಂಡ್ರೆ ಸಾಕು. ಇದಕ್ಕೆ ಕುಂತಿದೆ ಅಂದಿ ಹಾ ಇನ್ನೇನ್ ಮಾಡ್ಲಿ? ಸಮಿಸ್ಬಿಡ್ಬೇಕು. ಮನನ ಮಾಡಿದೆ ಕ್ವಾಣ ಕೊತ್ತಿ ಕಣಗಿ ಹಾ ಕೆಲಸ ಬದುಕಿದ್ರು ನೋಡೋಗ ಮರ ನಿಮ್ಮಂಗ್ ನೋಡಲೇ ಪಕ್ಕದ ಮರ ನಂಜಪ್ಪ ಹೆಂಗ್ ಹೋಯ್ತು ಗೊತ್ತ ನಮ್ಮ ಕೆಲ್ಸಕ್ಕೆ. ಅಯ್ಯೋ ಸಂದ ಆಯ್ತು ಬೆಳಗಾಯ್ತು ಕೆಲಸ 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 ಅಂತ ಗಂಡು ಹಂಗೆ ಕೆಲಸ 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 ಅಂತ ನಂಜಪ್ಪನ ಮಾತಿರ್ಲಿ ಸರಿ ಇಟ್ಕೊಡು ಅದ್ ಕೊಡು ಇದ್ ಕೊಡು ತಿನ್ಕೊಂಡ್ಕ ಅಲ್ಲೇ ಇದ್ರೆ ಸಾಕು. ಕೆಲಸ ಬದುಕು ಹೋಗ್ಬೇಡ ಅಂತ ಕೆಲಸ ಕಳ್ಸ್ಬಿಡು. ಕೆಲಸ ಬದುಕು ಕಳಿಸ್ಬಿಟ್ಟು ಕೆಲ್ಸಕ್ಕೆ ಹೊರ ಸಾಕು. ಫೋನ್ ಇತ್ತಿಂದೀಯ ಇನ್ನು ಬಂದಿಲ್ಲ ಹೋದ್ರೆ ಅಂದೆ ಹೋಗಿ ಈಗ ಕೆಲಸ ಸರಿ ಮುಗಿತ ಊಟ ಮಾಡಿದ್ರೆ ಮಧ್ಯಾಹ್ನ ಸಾಯಂಕಾಲ ಆಯ್ತು. ಇನ್ನೂ ಬಂದಿಲ್ಲ ಇದಕ್ಕಿನ್ನೂ ಬಂದಿಲ್ಲ. 5 ವಾರ ಆಯ್ತು. ಅಲ್ಲೊಂದು ಟ್ಯಾಂಕ್ ಮುಚ್ಚೋರಿ ಆ ಗಂಡನ ಸವಾಸ ಮಾಡ್ಕೊಂಡು ಅತ್ತಗೆ ತಗೊಂಡ್ ಅರ್ಧ ಅಂದ್ಬಿಟ್ಟು ಕುಡ್ಕೊಂಡು ಅಲ್ಲೇ ಬಿಲ್ಕಡೇಕಪ್ಪ ನೆಟ್ಟಗ ಕಾಸು ಕೊಟ್ಟರೆ ಮನ ತಗೊಂಡ್ಬಿಟ್ಟು ನಾಳೆ ಸಂಘ ಅದ ಅಂತ ಫೋನ್ ಇದ್ದಂತಿ. ಸರಿ ಬಿಡು ಆಯ್ತು. ಹೋಗಕ್ಕೂ ಬಿಡಲ್ಲ, ಅಲ್ಲಿ ಕುಂತಿರಕ್ಕೂ ಬಿಡಲ್ಲ, ಎತ್ತಗೋರು ಬಿಡಲ್ಲ. ಹಂಗೆ ಎಲ್ಲಿಗೋದ್ರು ಬಿಡದೇನೆ ಕೊಡದು ಕುಣಿಸ್ಕೊಂಡು ಬಂದ ಆ ಸಂದರ್ಭದಲ್ಲಿ ಲಕ್ಷ್ಮೀ ದೇವಿ ಎಲ್ಲಮ್ಮ ಬಿಟ್ಟರು ನಿನ್ನ ಅಂತಂದ. ಅದಕ್ಕೆ ಅದ್ ಹೆಂಗಾದ್ರು ಆಗಿಲ್ಲ ಕಡೆಯ. ಆದ್ರೆ ನಾನು ಇವತ್ತು ದಿವಸ ಅವನ್ನೇ ಲಗ್ನ ಕಲ್ಯಾಣ ಮಾಡೋ ಬಂದ ರಂಗಮ್ಮ. ನನ್ನನ್ನ ಕೇಳ್ಬಿಟ್ಟಲ್ಲ ಲಗ್ನ ಕಲ್ಯಾಣ ಆಯ್ತಾ ಅಂತಂತ. ನಿನಗಾಗಿಲ್ಲ ಎಷ್ಟೇ ಮಕ್ಕಳು ಅಮ್ಮ ಮದುವೆನೇ ಆಗಿಲ್ಲ, ಮಕ್ಕಳೆಲ್ಲಮ್ಮ ಆದದು. ಮದುವೆನೇ ಆಗಿಲ್ಲ, ಮಕ್ಕಳೆಲ್ಲ ಮಾಡವಂತ ರಂಗಪ್ಪ. ಮದುವೆನೇ ಆಗಿಲ್ಲ, ಯಾಕೆ ಇಷ್ಟು ವರ್ಷ ಆದ್ರೂ ನೀ ಮದುವೆ ಆಗಿಲ್ಲ? ನೋಡಮ್ಮ ರಂಗಮ್ಮ, ಅಂದತಕ್ಕಂತ ಹೆಣ್ಣು, ಚಂದತಕ್ಕಂತ ಹೆಣ್ಣು ಯಾವ ಕೋಟ್ನಲ್ಲೂ ಸಿಗ್ಲಿಲ್ಲ, ಯಾವ ಊರ್ಲೂ ಸಿಗ್ಲಿಲ್ಲ. ನನ್ನ ಮದುವೆನೇ ಆಗಿಲ್ಲ ಏನಯ್ಯ. ಅಂದತಕ್ಕಂತ ಹೆಣ್ಣು, ಚಂದತಕ್ಕಂತ ಹೆಣ್ಣು ಯಾವ ಬೀದಿಗಳು ಯಾವ ಕೋಟ್ನೊಳಗೂ ಸಿಗ್ಲಿಲ್ವಿ. ಅಂತ ಹೆಣ್ಣ ಎಂತ ಹೆಣ್ಣು ಹುಡ್ಕೊಂಡು ಬಂದೆ. ಕಣ್ಣು ಕಮಲದಾಗೆ, ಮೂಗು ಸಂಪಿಗೆ ಲೆಸನಾಗೆ, ಅಲ್ಲೂ ದಾಳಿಂಬೆ ಹಣ್ಣಾಗೆ, ಕೆನ್ನೆ ಮಾವಿನ ಹೋಳ್ನಾಗೆ, ತುಟಿ ತೊಂಡೆ ಹಣ್ಣಾಗೆ ಇರುವಂತ ಹೆಣ್ಣ ನಾನು ಹುಡುಕುತ್ತ ತಡುಕುತ್ತ ಬಂದೆ ರಂಗಮ್ಮ. ಯಾವ ಫೋಟೋಗಳು ಸಿಗ್ಲಿಲ್ಲ, ನನ್ನ ಮದುವೆ ಆಗ್ಲಿಲ್ಲ. ಏನಯ್ಯ ಇಂತ ಅಂದುಳ್ಳೆಣ್ಣು ಚಂದುಳ್ಳೆಣ್ಣು ಸಿಕ್ಕರು ನಿನ್ನಂತ ಮುದುಕರು ಮದುವಾದರ. ಹೀಗೆ ಈ ಪಡಿ ಬೆರಗಾಡ್ತಿಯಲ್ಲ, ನಿನ್ನ ವಯಸ್ಸಿನ ಕಾಲದಲ್ಲಿ ಇನ್ನೆಂತ ಬೆರಗಾಟ ಆಡಿರ್ಬೋದು ನೀನು ಅಂತಂದಾಗ ಅಯ್ಯಯ್ಯೋ ರಂಗಮ್ಮ ಅದ್ನಂತ ಕ್ಯಾಪಿಸ್ತ ಸುಮ್ಮನಿರು ಅಂತಂದ. ಏನ್ ಮಾಡ್ತೀವಿ ಹೇಳಯ್ಯ ಅಂತಂದ. ಅಯ್ಯೋ ರಂಗಮ್ಮ, ಕುಂತಿದ್ದವ್ರ ಮ್ಯಾಲೆ ನಿಂತಿದ್ದವ್ರು ತಳ್ತಿದ್ದಿ, ನಿಮ್ಮಂತವ್ರ ಮ್ಯಾಲೆ ಬಿಡೋದು